ಹೆಸರು ಶರ್ಮಿಳಾ. ಮದುವೆ ಆಗಿ 7 ವರ್ಷದ ಮಗಳಿದ್ದಾಳೆ. ಜೆರಾಕ್ಸ್ ಅಂಗಡಿಯ ಓನರ್ಗೆ ಸ್ವಲ್ಪ ವಯಸ್ಸಾಗಿತ್ತು. ಅವನ ಮಕ್ಕಳಿಗೆ ಮಕ್ಕಳಾದ. ವಯಸ್ಸು 6 ಗಂಟೆಗೆ ನನ್ನ ಕೆಲಸ ಮುಗಿಯುತ್ತಿತ್ತು. ಅವನು ಸ್ವಲ್ಪ ಓದಿದ್ದ ಕಾರಣ ಆಧಾರ ಕಾರ್ಡ್, ಪಾನ್ ಕಾರ್ಡ್, LIC ಹೀಗೆ ಎಲ್ಲಾ ಕೆಲಸ ಮಾಡುತ್ತಿದ್ದ. 5:30ಕ್ಕೆ ತುಂಬಾ ಜೋರಾಗಿ ಮಳೆ ಬರಲು ಶುರು ಆಯಿತು. ಹಾಗೆ ಮಿಂಚು ಸಿಡಿಲು ಕೂಡ ಬರಲು ಶುರು ಆಯಿತು. ಕೂಡಲೇ ಇಬ್ಬರೂ ಎಲ್ಲದರ ಕನೆಕ್ಷನ್ ತೆಗೆದೆವು. ಮಳೆಯ ಅಬ್ಬರಕ್ಕೆ ಪೇಟೆಯಲ್ಲಿ ಜನವೇ ಇರಲಿಲ್ಲ. 6 ಗಂಟೆ ಆದರೂ ಮಳೆ ಮಾತ್ರ ಕಡಿಮೆ ಆಗಲಿಲ್ಲ. ಹೋಗೋಣ ಅಂದರೆ ಗುಡುಗು ಬೇರೆ ಬರುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಚೀಟಿಲ್ ಅಂತ ಒಂದು ಸಿಡಿಲು ಬಿದ್ದೇ ಬಿಟ್ಟಿತು. ನಾನು ಹೆದರಿ ಓನರ್ ಅನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ನನ್ನ ಮೊಲೆ ಒತ್ತಿದರೂ ನನಗೆ ಗೊತ್ತಾಗುತ್ತಿರಲಿಲ್ಲ. ಅಷ್ಟು ಹೆದರಿಬಿಟ್ಟಿದ್ದೆ. ಅವನು ನನ್ನನ್ನು ಬಾಚಿಕೊಂಡಿದ್ದ. ಸಿಡಿಲು ಹೋದಾಗ ನಾನು ರಪ್ಪನೆ ಅವನಿಂದ ಬಿಡಿಸಿಕೊಂಡು ಅದು ತಪ್ಪಾಯಿತು ಅಂತ ಹೇಳಿ ದೂರ ನಿಂತೆ. ಆಗ ಅವನು ಅಯ್ಯೋ ಇದರಲ್ಲೇನಿದೆ ಎಂದು ನನ್ನನ್ನು ಬೇರೆ ದೃಷ್ಟಿಯಲ್ಲಿ ನೋಡಲು ಶುರು ಮಾಡಿದ. ನನಗೆ ಹೊರಡಲು ಭಯ. ನಾನು ಸುಮ್ಮನೆ ನಿಂತು ಹೊರಗಡೆ ನೋಡುತ್ತಿದ್ದೆ. ಒಳಗಡೆ ತುಂಬಾ ಕತ್ತಲು. ಆಗ ಅವನು ಹಿಂದಿನಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನ ಅಂತ ಅವನನ್ನು ತಳ್ಳಿಬಿಟ್ಟೆ. ಅವನು ಟೇಬಲ್ ಪಕ್ಕದಲ್ಲಿ ಹೋಗಿ ಬಿದ್ದು ಮತ್ತೆ ನನ್ನ ಹತ್ತಿರ ಬಂದ. ನನಗೆ ಭಯವಾಗಿ ಮನೆಗೆ ಹೋಗಲು ಹೊರಟೆ. ಅಷ್ಟರಲ್ಲಿ ಅವನು ನನ್ನನ್ನು ಅಡ್ಡಗಟ್ಟಿ ನೋಡು ಶರ್ಮಿಳಾ, ನಾನು ನಿನಗೆ ಕೊಡುತ್ತಿರುವುದು ತಿಂಗಳಿಗೆ 7,500 ಮಾತ್ರ. ನನಗೆ ನಿನ್ನ ಮೇಲೆ ತುಂಬಾನೇ ಆಸೆಯಾಗಿದೆ. ಜಾಸ್ತಿ ಏನೂ ಕೇಳಲ್ಲ. ಒಮ್ಮೆ ನಿನ್ನ ತುಲ್ಲನ್ನು ನೆಕ್ಕಿ ಅದರ ರಸ ಕುಡಿಬೇಕು ಅಂತ ತುಂಬಾ ಆಸೆಯಾಗುತ್ತಿದೆ. ನನ್ನ ತುಣ್ಣೆ ಏನು ನುಗ್ಗಿಸಲ್ಲ, ಬರೀ ನೆಕ್ಕೋದು ಮಾತ್ರ. ನೀನು ಒಪ್ಪಿದರೆ ನಿನಗೆ ತಿಂಗಳಿಗೆ 12,000 ಕೊಡುತ್ತೇನೆ ಅಂದ. ಮನೆಗೆ ಹೋಗಲು ಹೊರಟವಳು ಅವನ ಮಾತು ಕೇಳಿ ಅಲ್ಲೇ ನಿಂತು ಯೋಚಿಸಿದೆ. ಮನೆಯ ಖರ್ಚಿಗೂ ಸಾಕಾಗದಷ್ಟು ದುಡಿಯುವವಳಿಗೆ ಇಷ್ಟು ಹಣ ಕೊಡುವಾಗ ಬೇಡ ಅನ್ನಲು ಮನಸ್ಸಾಗಲಿಲ್ಲ. ಅದು ಬರೀ ತುಲ್ಲು ನೆಕ್ಕುವುದು ಅಷ್ಟೇ ತಾನೇ ಅಂತ. ಸರಿ, ತಿಂಗಳಿಗೆ 15,000 ಆದರೆ ಒಪ್ಪುತ್ತೇನೆ. ಆದರೆ ನೀನು ಕೇಳಿದಾಗಲೆಲ್ಲ ನೆಕ್ಕಲು ಕೊಡಲ್ಲ. ವಾರಕ್ಕೆ 1 ಬಾರಿ ಆದರೆ ಮಾತ್ರ ಅಂದೆ. ಅವನು ಸರಿ ಅಂದ. ಮೊದಲು ದುಡ್ಡು ಕೊಟ್ಟರೆ ಆಮೇಲೆ ನೆಕ್ಕೋಕೆ ಬಿಡುತ್ತೇನೆ ಅಂದೆ. ಅವನು ಕೂಡಲೇ 8,000 ಕೊಟ್ಟ. ನಾನು ತಿಂಗಳ ಹಣ 7,000 ಕೊಡು, ಆಮೇಲೆ ನೀನು ಮೋಸ ಮಾಡಿದರೆ ಕಷ್ಟ ಅಂದೆ. ಆಮೇಲೆ ಅದನ್ನು ಕೊಟ್ಟ. ನಾನು ಸರಿ ಅಂತ ಹೇಳಿ ಬಾಗಿಲು ಹಾಕಲು ಹೇಳಿದೆ. ಅವನು ಯಾರಿಗೂ ಗೊತ್ತಾಗಬಾರದೆಂದು ಒಳಗಿನಿಂದಲೇ ಅಂಗಡಿಯನ್ನು ಕ್ಲೋಸ್ ಮಾಡಿದ. ನಾನು ಟೇಬಲ್ ಪಕ್ಕದಲ್ಲಿ ನಿಂತೆ. ಒಳಗೆ ಪೂರ್ತಿ ಕತ್ತಲು, ಕರೆಂಟ್ ಬೇರೆ ಹೋಗಿತ್ತು. ಅವನು ಕೂಡಲೇ ಮೊಬೈಲ್ ಬೆಳಕು ಹಾಕಿ ಇನ್ವರ್ಟರ್ ಆನ್ ಮಾಡಿದ. ನಾನು ಚೂಡಿದಾರ ಹಾಕಿದ್ದೆ. ಅವನು ಅವಸರದಲ್ಲಿ ಜೊಲ್ಲು ಬಿಡುತ್ತ ನನ್ನ ಕಾಲಿನ ಕೆಳಗೆ ಕುಳಿತ. ನಾನು ಗೋಧಿ ಬಣ್ಣದ ಹೆಂಗಸು, ನೋಡಲು ಸ್ವಲ್ಪ ದಪ್ಪ, ಹಾಗೆ ಲಕ್ಷಣವಾಗಿದ್ದೆ. ಅವನು ನನ್ನ ತುಲ್ಲು ನೆಕ್ಕಲು ಬಕ ಪಕ್ಷಿಯಂತೆ ಕಾಯುತ್ತಿದ್ದ. ನಾನು ಚೂಡಿದಾರ ಮೇಲೆ ಎತಿ ಪ್ಯಾಂಟ್ ಜೊತೆಗೆ ಕೆಂಪು ಬಣ್ಣದ ಕಾಚವನ್ನು ಕಳಚಿದೆ. ನನ್ನ ಶಾಂಟ ಬೆಳೆದ ರಸ್ಪೂರಿ ತುಲ್ಲು ನೋಡಿ ಅವನ ಮೈಗೆ ಕರೆಂಟ್ ಹೊಡೆದಂತೆ ಭಾಸವಾಯಿತು. ವಯಸ್ಸಾದವರಿಗೆ ಮೊದಲೇ ಚಪಲ ಜಾಸ್ತಿ. ಇನ್ನು ನನ್ನಂತ ಹೆಣ್ಣು ಸಿಕ್ಕರೆ ಎಷ್ಟು ಹಣ ಬೇಕಾದರೂ ಕೊಡಲು ಸಿದ್ಧವಾಗಿರುತ್ತಾರೆ. ನನ್ನ ಉಬ್ಬಿದ ಕರಿ ತುಲ್ಲು ನೋಡಿದವನೇ ಬಾಯಿ ಹಾಕಿ ಬಿಟ್ಟ. ಶಾಂತ ಬೋಳಿಸದೆ 2 ತಿಂಗಳಾತು. ಆದರೆ ಅವನು ಒಳ್ಳೆ ಬರಗೆಟ್ಟವನಂತೆ ನೆಕ್ಕಲು ಶುರು ಮಾಡಿದ. ನಾನು ಟೇಬಲ್ ಮೇಲೆ ಕುಳಿತು ಕಾಲು ಅಗಲ ಮಾಡಿ ಕೊಟ್ಟೆ. ಅವನು ತುಲ್ಲೊಳಗೆ ಬೆರಳು ಹಾಕುತ್ತಾ ನೆಕ್ಕುತ್ತಿದ್ದ. ಶರ್ಮಿಳಾ, ತುಲ್ಲಿನಿಂದ ರಸ ಬರುತ್ತಿಲ್ಲ ಅಂದ. ರಸ ಯಾವಾಗ ಬರುತ್ತೋ ಗೊತ್ತಿಲ್ಲ, ಉಚ್ಚೆ ಬೇಕಾದರೆ ಬಾಯಿ ಒಳಗೆ ಬಿಡುತ್ತೇನೆ ಅಂದೆ. ಎಷ್ಟು ಚಪಲವೋ ಏನೋ, ಬಿಡು ಬಿಡು ನಾನು ಕುಡಿತೀನಿ ಅಂದ. ಏನಾದರೆ ನನಗೇನು, ಸರಿ ಕುಡಿ ಅಂದು ಚೋಳ್ ಅಂತ ಅವನ ಬಾಯಿ ಒಳಗೆ ಬಿಟ್ಟೆ. ಅವನು ಗಟ ಗಟ ಅಂತ ಕುಡಿದು ಎಲ್ಲವನ್ನೂ ಕ್ಲೀನ್ ಮಾಡಿದ. ಹೀಗೆ ನೆಕ್ಕುತ್ತಾ ನೆಕ್ಕುತ್ತಾ ಕುಂಡೆ. ಹೊಟ್ಟೆ ನೆಕ್ಕೋಕೆ ಬಂದ. ಆದರೆ ನಾನು ಬಿಡಬೇಕಲ್ಲ, ಹಾಗೆಲ್ಲ ಆಗಲ್ಲ. ದುಡ್ಡು ಕೊಟ್ಟರೆ ಮಾತ್ರ ನೆಕ್ಕೋಕೆ ಬಿಡುತ್ತೇನೆ ಅಂದೆ. ಸರಿ ಶರ್ಮಿಳಾ, ಎಷ್ಟು ಕೇಳು, ಕೊಡುತ್ತೇನೆ ಅಂದ. ಮೊದಲೇ ಚಪಲದ ಮುದುಕ ಎಷ್ಟು ಕೇಳಿದರು ಕೊಡುವ ಸ್ಥಿತಿಯಲ್ಲಿದ್ದ. ನಾನು 2,000 ಅಂದೆ. ಆಮೇಲೆ ಅದನ್ನು ಸಹ ಕೊಟ್ಟು ಕುಂಡೆ ನೆಕ್ಕೋಕೆ ಶುರು ಮಾಡಿದ. ನಾನು ಕಾಲುಗಳನ್ನು ಅಗಲ ಮಾಡಿ ಕೊಟ್ಟಿದ್ದೆ. 2 ಹೊಟ್ಟೆಯನ್ನು ನೆಕ್ಕುತ್ತಾ ಸಡನ್ ಆಗಿ ಎದ್ದು ಪ್ಯಾಂಟ್ ತೆಗೆದು ಬಿಟ್ಟ. ಅಬ್ಬಾ, ಅವನ ತುಣ್ಣೆ ಒಳ್ಳೆ ನೆಟ್ಟಿಗೆ ನಿಂತಿತ್ತು. ತುಣ್ಣೆ ಹಾಕಲು ನಾನು ಬಿಡಲ್ಲ ಅಂದೆ. ಶರ್ಮಿಳಾ, ನಿನ್ನ ತುಲ್ಲನ್ನು ಸುಮ್ಮನೆ ಕೇಯಲ್ಲ, ಸಂಬಳ 3,000 ಜಾಸ್ತಿ ಕೊಡುತ್ತೇನೆ, ನನ್ನ ತುಣ್ಣೆ ಹಾಕಲು ಬಿಡು ಅಂದ. ಇಷ್ಟು ಹಣ ಕೊಡುವಾಗ ಬರೆ 5 ಇಂಚಿನ ತುಣ್ಣೆಯಿಂದ ಹೊಡೆಸಿಕೊಳ್ಳುವುದು ಏನು ಕಷ್ಟ ಅನಿಸಲಿಲ್ಲ. ಸರಿ ಅಂತ 3,000 ತಗೊಂಡೆ. ಅವನು ಕೂಡಲೇ ಅಂಗಿ ತೆಗೆದು ಬೆತ್ತಲಾದ. ಅವನ ತುಣ್ಣೆ ನನ್ನ ತುಲ್ಲೊಳಗೆ ನುಗ್ಗಲು ಕಾಯುತ್ತಿತ್ತು. ತಡಮಾಡದೆ ತುಣ್ಣೆನ ಕೈನಲ್ಲಿ ಹಿಡಿದು ಅದರ ಚರ್ಮ ಹಿಂದೆ ಮಾಡಿ ತುಲ್ಲಿನ ಮೇಲೆ ಇಟ್ಟು ಜೋರಾಗಿ ಒತ್ತಿದ. ತುಣ್ಣೆ ಸಲೀಸಾಗಿ ತುಲ್ಲಿನೊಳಗೆ ನುಗ್ಗಿತು. ಮುದುಕ, ಶರ್ಮಿಳಾ, ಏನ್ ತುಲ್ಲೆ ನಿಂದು ಅಂದು ನನ್ನ ಕಾಲನ್ನು ನೆಕ್ಕುತ್ತಾ ಶಾಟ್ ಹಾಕೋದಕ್ಕೆ ಶುರು ಮಾಡಿದ. ಆದರೆ ನನಗೆ ಏನೂ ಅನಿಸುತ್ತಿರಲಿಲ್ಲ. ಯಾಕೆಂದರೆ ನನ್ನ ಗಂಡ ನನ್ನ ತುಲ್ಲನ್ನು ಪ್ರತಿದಿನ ಕೆದು ಕೆದು ಅಗಲ ಮಾಡುತ್ತಾನೆ. ಆದರೆ ಅವನಿಗೆ ಮಾತ್ರ ಒಳ್ಳೆ ಮಜಾ ಸಿಗುತ್ತಿತ್ತು.
ಅವನಿಗೆ ವಯಸ್ಸಾದರೂ ಅವನ ತುಣ್ಣೆಗೆ ವಯಸ್ಸಾಗಿರಲಿಲ್ಲ. ನನ್ನ ರಸಭರಿತ ತುಲ್ಲಿಗೆ ದೆಂಗುವಾಗ ತುಣ್ಣೆ ಬೀಜಗಳು ನನ್ನ ಕುಂಡೆ ಮಾಂಸಕ್ಕೆ ಬಡಿದು ದಬ್ ದಬ್ ಅಂತ ಸದ್ದು ಮಾಡುತ್ತಿತ್ತು. ಹೊರಗಡೆ ಜೋರಾಗಿ ಮಳೆ ಬರುತ್ತಿದ್ದರಿಂದ ಅವನಿಗಂತೂ ತುಂಬಾ ಮದವೆರಿತು. ಶಾಟ್ ಹಾಕುತ್ತಾ ಹಾಕುತ್ತಾ, ಶರ್ಮಿಳಾ, ನಿನ್ನನ್ನು ಬೆತ್ತಲೆಯಾಗಿ ನೋಡಬೇಕು ಅಂತ ಆಸೆ ಆಗುತ್ತಿದೆ ಅಂದ. ದುಡ್ಡು ಕೊಟ್ಟರೆ ಪೂರ್ತಿ ಬಟ್ಟೆ ಬಿಚ್ಚುತ್ತೇನೆ ಅಂದೆ. ಅವನ ಹತ್ತಿರ ಕೊಡಲು ಹಣ ಇರಲಿಲ್ಲ. ನಾನು 3,000 ಕೆಳಗೆ ಆಗಲ್ಲ ಅಂದೆ. ಅವನು ಕೂಡಲೇ 3,000 ಹಣವನ್ನು ಗೂಗಲ್ ಪೇ ಮಾಡಿ ಬಿಟ್ಟ. ನಂತರ ನಾನು ಚೂಡಿದಾರದ ಜೊತೆ ಕೆಂಪು ಬಣ್ಣದ ಬ್ರಾ ಕೂಡ ತೆಗೆದು ಬೆತ್ತಲಾದೆ. ಮೊಲೆ ನೋಡಿದವನೇ ತೊಟ್ಟಿಗೆ ಬಾಯಿ ಹಾಕಿ ತುಲ್ಲಿನೊಳಗೆ ತುಣ್ಣೆ ತುರುಕಿ ಕೇಯಲು ಆರಂಭಿಸಿದ. ನನಗೆ ಗೊತ್ತಿತ್ತು ಅವನಿಗೆ ಜಾಸ್ತಿ ಹೊತ್ತು ಕೇಯಲು ಆಗಲ್ಲ ಅಂತ. ಆ ಶರ್ಮಿಳಾ, ಒಳ್ಳೆ ಸುಖ ಕಣೆ, ದಿನವಿಡೀ ನಿನ್ನ ತುಲ್ಲುನ್ನ ಹೀಗೆ ಕೇಳ್ತಾ ಇದ್ರೂ ಆಸೆ ಮಾತ್ರ ಕಡಿಮೆ ಆಗಲ್ಲ ಕೆಣೆ. ನಾನು ಎಷ್ಟು ಬೇಕಾದರೂ ದುಡ್ಡು ಕೊಡುತ್ತೇನೆ, ಆದರೆ ನನಗೆ ನಿನ್ನ ತುಲ್ಲು ಪ್ರತಿದಿನ ಬೇಕು. ಆ ಅಂತ ಮೆಲ್ಲಗೆ ಶಾಟ್ ಹಾಕಲು ಶುರು ಮಾಡಿದ. ಕೇಯೋ ಯಾಕೆ ಆಗಲ್ವಾ? ತುಣ್ಣಲಿ ಶಕ್ತಿ ಇಲ್ವಾ ಕೇಳಿದೆ. ನಿನ್ನಂಥ ಹೆಣ್ಣಿನ ತುಲ್ಲನ್ನು ನಿಧಾನಕ್ಕೆ ಕೇದರೆ ಸುಖ ಕಣೆ. ಆಹಾ, ನಿನ್ನ ತುಲ್ಲು ಮಾತ್ರ ನನ್ನ ತುಣ್ಣೆಗೆ ಸಖತ್ ಸುಖ ಕೊಡ್ತಿದೆ ಕಣೆ ಅನ್ನುತ್ತಾ ನನ್ನ ತುಲ್ಲೊಳಗೆ ತುಣ್ಣೆ ನುಗ್ಗೋದನ್ನೇ ನೋಡುತ್ತಾ ದೆಂಗುತ್ತಿದ್ದ. ಸ್ವಲ್ಪ ಹೊತ್ತಲ್ಲಿ ಆಗ್ತಿಲ್ಲ ಕಣೆ, ನನ್ನ ತುಣ್ಣೆಯಿಂದ ರಸ ಬರುತ್ತೆ, ಶರ್ಮಿಳಾ, ತುಲ್ಲೊಳಗೆ ರಸ ಬಿಡ್ತೀನಿ ಅಂದ. ನಾನು ಕೂಡಲೇ ಅವನನ್ನು ತಳ್ಳಿದೆ, ಆದರೆ ಅವನು ಮತ್ತೆ ನನ್ನ ಹತ್ತಿರ ಬಂದು ನನ್ನ ತುಲ್ಲಿನ ಮೇಲೆ ರಸ ಚೆಲ್ಲಿಬಿಟ್ಟ. ನಂತರ ಅವನ ಹತ್ತಿರವೇ ಚೆಲ್ಲಿದ ರಸ ಒರೆಸಿಕೊಂಡು ಬಟ್ಟೆ ಹಾಕಿಕೊಂಡು ಮನೆಗೆ ಹೊರಟೆ.